ನೀವ್ ಹೇಳಿದ್ರಿ 1000 ವರ್ಷ ಈ ಮಂದಿರ ಇರುತ್ತೆ ಅಂತ. ಹಾಗಾದ್ರೆ ಈ ಕಟ್ಟಡದಲ್ಲಿ ಕಬ್ಬಿಣ ಬಳಸದೆ ಯಾವ ಇಂಜಿನಿಯರಿಂಗ್ ಕೌಶಲ್ಯ ಬಳಸಲಾಗ್ತಾ ಇದೆ? ಇದು ಹೇಗೆ ಸಾಧ್ಯ ಅಂತ? ನಾವು ಬಳಸ್ತಿರೋ ಪ್ರತಿ ವಸ್ತು, ಪ್ರತಿ ಡಿಸೈನ್ ಮತ್ತು ಡ್ರಾಯಿಂಗ್ ಅನ್ನ ತಜ್ಞರು ಪರಿಶೀಲಿಸುತ್ತಾರೆ. ಇದನ್ನ ಐಐಟಿ ಚೆನ್ನೈ ಮಾಡಿದೆ. ಬಳಿಕ L&T ಹಾಗೂ TCE ಅವರು ಪರಿಶೀಲಿಸುತ್ತಾರೆ. We have given the stability test for this agenda of 1000 years to Central Building Research. 1000 ವರ್ಷದವರೆಗೂ ದೇಗುಲ ಇರಬೇಕು ಅನ್ನೋ ಕಾರಣದಿಂದ ಸಾಮರ್ಥ್ಯ ಪರೀಕ್ಷೆಯನ್ನು ಮಾಡಿಸಿದ್ದೇವೆ. ಸೆಂಟ್ರಲ್ ಬಿಲ್ಡಿಂಗ್ ರಿಸರ್ಚ್ ಇನ್ಸ್ಟಿಟ್ಯೂಷನ್ ಈ ಪರೀಕ್ಷೆ ಮಾಡಿದೆ. ಕಟ್ಟಡ ನಿರ್ಮಾಣಕ್ಕೆ ಬಳಸೋ ಪ್ರತಿ ವಸ್ತುವು ಟೆಸ್ಟ್ ಆದ ನಂತರವೇ ಬಳಸಲಾಗುತ್ತದೆ. How much of load ಕಟ್ಟಡಕ್ಕೆ ಬಳಸೋ ಬೀಮ್ಗಳು, ರಾಜಸ್ಥಾನದ ಕಲ್ಲುಗಳ ತೂಕ ಎಷ್ಟಿರುತ್ತೆ, ಗೋಡೆಗಳ ಮೇಲೆ ಎಷ್ಟು ಲೋಡ್ ಬರುತ್ತೆ ಅನ್ನೋದನ್ನು ಪರೀಕ್ಷಿಸಿದ್ದೇವೆ. passed on to raft that is being tested and how much finally goes to the foundation. So each level the load factor, the stability, the ಎಷ್ಟು ಪ್ರಮಾಣದಲ್ಲಿ ಬೇರಿಂಗ್ ಕೆಪಾಸಿಟಿ ಇರುತ್ತೆ, ಹೀಗೆ ಪ್ರತಿಯೊಂದನ್ನ ಸೆಂಟ್ರಲ್ ಬಿಲ್ಡಿಂಗ್ ರಿಸರ್ಚ್ ಇನ್ಸ್ಟಿಟ್ಯೂಷನ್ ವತಿಯಿಂದ ಟೆಸ್ಟ್ ಮಾಡಲಾಗುತ್ತೆ. Building Research Institute who have now submitted ಈಗ ಅವರು ಈಗಾಗಲೇ ಆಗಿರೋಷ್ಟು ಕಾಮಗಾರಿ ಬಗ್ಗೆ ರಿಪೋರ್ಟ್ ಕೂಡ ಕೊಟ್ಟಿದ್ದಾರೆ. 500 ವರ್ಷಗಳ ಭೂಕಂಪನದ ಲೆಕ್ಕ ಹಾಕಲಾಗಿದೆ. how what kind of assumptions they have made. ಯಾಕೆ 500 ವರ್ಷಗಳದ್ದೇ ಭೂಕಂಪನದ ಇತಿಹಾಸ ಲೆಕ್ಕ ಹಾಕಲಾಗಿದೆ? Changes. Why not more? Why not less? Why be impractical? What do you mean by 500? That reasoning has been given by ಈ ರೀತಿಯ ಕಟ್ಟಡಗಳಿಗೆ ಅಂತಾರಾಷ್ಟ್ರೀಯ ಮಾನದಂಡದ ಪ್ರಕಾರ 500 ವರ್ಷ ಲೆಕ್ಕ ಹಾಕಲಾಗಿದೆ. So to your question, the short answer is ನಿಮ್ಮ ಪ್ರಶ್ನೆಗೆ ಚುಟುಕಾಗಿ ಉತ್ತರ ಹೇಳೋದಾದ್ರೆ, ನಮ್ಮ ದೇಶದಲ್ಲಿರೋ ಅತ್ಯಂತ ಪರಿಣಿತ ಬುದ್ಧಿವಂತ ಸಿವಿಲ್ ಎಂಜಿನಿಯರ್ಗಳ ಮೇಲೆ ನಾವು ಡಿಪೆಂಡ್ ಆಗಿದ್ದೇವೆ. and they all have sort of joined together to work on it and to pursue only one objective. 1000 ವರ್ಷದವರೆಗೆ ಬಾಳ್ಕೆ ಬರುವಂತೆ ಮತ್ತು ವಿಶಿಷ್ಟ ರೀತಿಯಲ್ಲಿ ದೇಗುಲ ನಿರ್ಮಿಸಲು ಎಲ್ಲರೂ ಒಟ್ಟಾಗಿದ್ದೇವೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.